ಕೊಟ್ಟಿಯೂರು ದೇಗುಲ ವಿರುದ್ಧ ಪಿತೂರಿ ಆಗ್ತಾ ಇದೆಯಾ? ಬಾವಲಿ ನದಿಯಲ್ಲಿ ಕಲ್ಲು, ಏನಿದು ವಿವಾದ? ಮುಸ್ಲಿಂ ಮುಖಂಡನ ವಾದವೇನು? ದೇವಸ್ಥಾನದವರು ಹೇಳೋದೇನು? ಇದು ಕೊಟ್ಟಿಯೂರು ಕಲ್ಲಿನ ಕದನದ ಸ್ಟೋರಿ. ಕೊಟ್ಟಿಯೂರು ದೇಗುಲದಲ್ಲಿ ಬಾವಲಿ ಕಟ್ಟು ವಿವಾದ ತಾರಕಕ್ಕೇರಿದೆ. ತೀವ್ರ ಸ್ವರೂಪದಲ್ಲಿ ಈ ವಿವಾದ ನಡೀತಾ ಇದೆ. ಬಾವಲಿ ಕಟ್ಟು ವಿವಾದ ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ಸರಿಯಾಗಿ ನಡೆಸ್ಕೊಳ್ತಿಲ್ಲ ಅನ್ನೋ ವಿವಾದ ಒಂದಾದ್ರೆ, ಮತ್ತೊಂದ್ ಕಡೆ ಬಾವಲಿ ಕಟ್ಟು ವಿವಾದ ಕೂಡ ತಾರಕಕ್ಕೇರಿದೆ. ಅಂದ್ರೆ ಬಾವಲಿ ನದಿಗೆ ಮುಸ್ಲಿಂ ಮುಖಂಡ ಕಲ್ಲನ್ನ ಇಟ್ಟು ವಿವಾದವನ್ನ ಸೃಷ್ಟಿ ಮಾಡಿದ್ದಾನೆ. ಸುಳ್ಯದ ಕಾಂಗ್ರೆಸ್ ಮುಖಂಡ ಶಾಹಿದ್ ತೆಕ್ಕಿಲ್ ಅಂತ ಹೇಳಿ ವಿವಾದಕ್ಕೆ ಕಾರಣವಾಗಿರುವಂತ ವ್ಯಕ್ತಿ. ಇನ್ನು ಈ ಶಾಹಿದ್ ತೆಕ್ಕಿಲ್ ಕೆಪಿಸಿಸಿ ಪದಾಧಿಕಾರಿ ಕೂಡ ಹೌದು. ವರ್ಷದಲ್ಲಿ 1 ತಿಂಗಳಷ್ಟೇ ಕೊಟ್ಟಿಯೂರು ಶಿವನ ದರ್ಶನಕ್ಕೆ ಅವಕಾಶ ಇರೋದು. ಅದರಲ್ಲೂ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ, ಇನ್ಸ್ಟಾಗ್ರಾಮ್ ಸೇರಿದಂತೆ ಸೋಷಿಯಲ್ ಮೀಡಿಯಾದಲ್ಲಿ ಈ ದೇವಸ್ಥಾನ ಸಿಕ್ಕಾಪಟ್ಟೆ ಫೇಮಸ್ ಆಗಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಅಲ್ಲಿಗೆ ಹೋಗ್ತಾ ಇದ್ದಾರೆ. ಇನ್ನು ಜಾತ್ರೆಗೂ ಮುನ್ನ ಬಾವಲಿ ನದಿಯಲ್ಲಿ ಕಲ್ಲಿಟ್ಟು ಗೊಂದಲವನ್ನ ಉಂಟು ಮಾಡಲಾಗಿದೆ. ಈ ಹಿಂದೆ ಮುಸ್ಲಿಮರಿಂದ ಕಲ್ಲಿಡುವಂತ ಸಂಪ್ರದಾಯ ಇತ್ತಂತೆ. ಹಿಂಗಂತ ವಾದ ಮಾಡಿಕೊಂಡು ಈಗ ಮತ್ತೆ ಆ ಕಲ್ಲನ್ನ ಇಡಲಾಗಿದೆ, ವಿವಾದವನ್ನ ಕ್ರಿಯೇಟ್ ಮಾಡಲಾಗಿದೆ. ಈ ಹಿಂದೆ ಹಂಗಿಡ್ತಿದ್ರು, ನಂತರದಲ್ಲಿ ಈ ಕಲ್ಲನ್ನ ಇಡುವಂತ ಸಂಪ್ರದಾಯ ನಿಂತು ಹೋಗಿತ್ತು. ಈಗ ಮತ್ತೆ ನಾವು ಆ ಸಂಪ್ರದಾಯವನ್ನ ಕಲ್ಲಿಟ್ಟು ಮುಂದುವರೆಸಿದ್ದೀವಿ ಅಂತ ಶಾಹಿದ್ ತೆಕ್ಕಿಲ್ ವಾದವನ್ನ ಮಾಡ್ತಾ ಇದ್ದಾರೆ. ಇನ್ನು ಶಾಹಿದ್ ನಡೆಗೆ ದೇಗುಲ ಮಂಡಳಿ, ಹಿಂದೂ ಪರ ನಾಯಕರು ಕಿಡಿಕಾರ್ತಾ ಇದ್ದಾರೆ. ಅಂದ್ರೆ ಹಿಂದೂ ಧರ್ಮಕ್ಕೆ ಧಕ್ಕೆ ಮಾಡುವಂತ ಷಡ್ಯಂತ್ರ ಇಲ್ಲಾಗಿದೆ ಅಂತ ಹೇಳಿ ಆರೋಪಗಳು ಕೇಳಿ ಬಂದಿದೆ. ಸದ್ಯ ಈ ವಿವಾದಕ್ಕೆ ಕೇರಳ ಮುಜರಾಯಿ ಇಲಾಖೆ ಎಂಟ್ರಿ ಆಗಿದೆ. ಘಟನೆಯಾಗಿ 10 ದಿನಗಳಾದ್ರೂ ಕೂಡ ವಿವಾದ ಅನ್ನೋದು ತಣ್ಣಗಾಗಿಲ್ಲ. ಅಂದ್ರೆ ಬೇರೆ ಬೇರೆ ರೀತಿಯ ಕಾಂಟ್ರವರ್ಸಿಗಳು ಈ ದೇವಸ್ಥಾನದ ವಿಷಯದಲ್ಲಿ ಕ್ರಿಯೇಟ್ ಆಗಿದೆ. ಈಗ ಜೂನ್ 27ಕ್ಕೆ ಕೊಟ್ಟಿಯೂರು ದೇವಸ್ಥಾನ ಜಾತ್ರೆಗೆ ತೆರೆ ಬೀಳುತ್ತೆ. ಆದ್ರೆ ಈ ಬಾವಲಿ ನದಿಗೆ ಕಲ್ಲನ್ನ ಇಟ್ಟು ಈಗ ಹೊಸ ವಿವಾದವನ್ನ ಕ್ರಿಯೇಟ್ ಮಾಡಲಾಗಿದೆ. ಮುಸ್ಲಿಂ ಮುಖಂಡ ಹೇಳ್ತಿರೋದು, ಅಂದ್ರೆ ಶಾಹಿದ್ ತೆಕ್ಕಿಲ್ ಹೇಳ್ತಿರೋದು, ಈ ಹಿಂದೆ ಆ ಸಂಪ್ರದಾಯ ಇತ್ತು, ಅದನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ವಿ. ಮಧ್ಯದಲ್ಲಿ ಸ್ವಲ್ಪ ಅದಕ್ಕೆ ವಿರಾಮ ಬಿದ್ದಿತ್ತು, ಕಟ್ ಮಾಡಿದ್ರು, ಬಟ್ ಈಗ ನಾವು ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಒಟ್ಟಲ್ಲಿ ಒಂದಲ್ಲ ಒಂದು ವಿವಾದಗಳಿಂದ ಈ ಕೊಟ್ಟಿಯೂರು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿತ್ತು. ಈಗ ಮಾಧ್ಯಮಗಳಲ್ಲೂ ಕೂಡ ಈ ಬಗ್ಗೆ ಚರ್ಚೆಗಳು ನಡೀತಾ ಇದೆ, ತಾರಕಕ್ಕೇರಿದೆ. ಅಂದ್ರೆ ಅಲ್ಲಿ ಹೋಗು ಬರುವಂತ ಭಕ್ತರಿಗೆ ಮೂಲಭೂತ ಸೌಕರ್ಯ ಸೇರಿದಂತೆ ತಾರತಮ್ಯಗಳಾಗ್ತಿದೆ ಅನ್ನೋ ಚರ್ಚೆಗಳು ನಡೀತಾ ಇತ್ತು. ಬಟ್ ಈಗ ನೋಡಿದ್ರೆ ಈ ಹೊಸ ವಿವಾದ, ನದಿಗೆ ಕಲ್ಲನ್ನ ಇಟ್ಟು ವಿವಾದವನ್ನ ಮಾಡಲಾಗಿದೆ. ഒരു ചടങ്ങ് നിലവിലില്ലാത്ത ഒരു ചടങ്ങാണ്. ഇങ്ങനെയൊരു മുസ്ലിം സമുദായത്തിന് കൊട്ടിയൂർ ദേവസ്വത്തിൻ്റെ യാതൊരു ചടങ്ങിലും ഒരു പ്രാധാന്യവുമില്ല എന്നുള്ളത് എല്ലാവർക്കും വ്യക്തമാണ്. അങ്ങനെയിരിക്കെ ദുരുദ്ദേശപരമായി ഈ ഒരു ഹിന്ദു ക്ഷേത്രത്തിൻ്റെ മഹിമ താഴ്ത്തുന്നതിന് വേണ്ടിയുള്ള ബോധപൂർവമായിട്ടുള്ള ഒരു ശ്രമമാണ് ഇവിടെ നടന്നിരിക്കുന്നത്. ഇതിനെതിരെ നിയമപരമായ നടപടികൾ ദേവസ്വം സ്വീകരിക്കുന്നതാണ്. അദ്ദേഹം കർണാടകയിലുള്ള ഒരു മന്ത്രി ലെവലിലുള്ള ഒരു മിനിസ്റ്റർ ലെവലിലുള്ള ഒരു അധികാരിയാണ് എന്നാണ് അവിടെ വന്നപ്പോൾ മനസ്സിലായത്. അദ്ദേഹത്തെ സ്വീകരിച്ചത് പോലീസാണ്. പോലീസിൻ്റെ അകമ്പടിയോടുകൂടിയാണ് അദ്ദേഹം വന്നത്. ദേവസ്വത്തിൻ്റെ യാതൊരു പ്രതിനിധികളും അദ്ദേഹത്തെ സ്വീകരിച്ചിട്ടില്ല. അദ്ദേഹം വന്നത് എന്തിനാണ് എന്നുള്ള കാര്യം മറച്ചു വെച്ചുകൊണ്ട് ഒരു മനഃപൂർവ്വം ഒരു ശ്രദ്ധ തിരിച്ചുകൊണ്ട് അവർ നമ്മുടെ പുഴയിൽ പോവുകയും ആ പുഴയിൽ 2 കല്ലെടുത്ത് വെക്കുകയാണ് ചെയ്തത്. ആ 2 കല്ലെടുത്ത് വെച്ചതിൻ്റെ ഉദ്ദേശം എന്താണെന്ന് അറിയില്ല. അങ്ങനെ 3-4 പേര് വീഡിയോ അത് പകർത്തി സോഷ്യൽ മീഡിയകളിലൂടെ പ്രചരിപ്പിച്ച് ഇത് ചടങ്ങാണ് എന്നും മുസ്ലിം സമുദായത്തിന് ശബരിമലയിലെ വാവര് പള്ളിയുള്ളതുപോലെ കൊട്ടിയൂർ അമ്പലത്തിൽ വാവലിക്കെട്ട് ചടങ്ങുണ്ട് എന്ന് ഉള്ള രീതിയിലുള്ള വ്യാഖ്യാനം വരുത്തുന്നതിന് വേണ്ടിയിട്ടുള്ള ബോധപൂർവമായ ശ്രമമാണ് ഇവിടെ നടന്നുകൊണ്ടിരിക്കുന്നത്. ഇത് ഒരു കാരണവശാലും ദേവസ്വത്തിന് അംഗീകരിക്കാൻ വേണ്ടി പറ്റുന്നതല്ല. ഇത് ദേവസ്വത്തിൻ്റെ നിലപാടല്ല. ഇതിനു വേണ്ടി കമ്മ്യൂണലായിട്ടുള്ള ഒരു വലിയൊരു പ്രശ്നം ഉണ്ടാക്കി തീർക്കാൻ വേണ്ടിയിട്ടുള്ള ഒരു ബോധപൂർവമായ ശ്രമം നടത്തിയത് ഈ നാട്ടിലെ നല്ലവരായ മുസ്ലിങ്ങളുമല്ല, അത് കർണാടകത്തിൽ നിന്ന് വന്ന ഒരു വ്യക്തിയാണ് എന്നാണ് നമുക്ക് മനസ്സിലായിട്ടുള്ളത്. അതിനെതിരെ ശക്തമായ പ്രതിഷേധമാണ് ദേവസ്വത്തിൻ്റെ ഭാഗത്തുനിന്ന് അറിയിക്കുന്നത്. അതുകൊണ്ട് ഇത്തരം വ്യാജമായ ആളുകൾ വന്ന് വ്യാജമായ ചടങ്ങുകൾ സൃഷ്ടിക്കാൻ വേണ്ടിയുള്ള ശ്രമം നടന്നാൽ അതിനെ ദേവസ്വം പ്രതിരോധിക്കും.
ಅದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನ್ಯೂಸ್ ರೂಮ್ ಇಂದ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ. ಕೊಟ್ಟಿಯೂರು ಇತ್ತೀಚಿನ ವರ್ಷಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಫೇಮಸ್ ಆಗ್ತಾ ಇದೆ. ವರ್ಷದಲ್ಲಿ 1 ತಿಂಗಳು ಮಾತ್ರ ದರ್ಶನಕ್ಕೆ ಅವಕಾಶ ಅಂತೇಳಿ ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾದಿಂದ ಇನ್ಫ್ಲೂಯೆನ್ಸ್ಗೆ ಒಳಗಾಗಲ್ಲಿ ಹೋಗ್ತಾ ಇದ್ದಾರೆ. ಬಟ್ ದಿನಕ್ಕೊಂದು ಕಾಂಟ್ರವರ್ಸಿಗಳು ಅಲ್ಲಿ ಕ್ರಿಯೇಟ್ ಆಗೋದನ್ನ ನಾವು ಚರ್ಚೆಯಲ್ಲಿ ಗಮನಿಸ್ತಾ ಇದ್ದೀವಿ. ಈಗ ಈ ನದಿಗೆ ಕಲ್ಲನ್ನ ಇಡೋದು ಇದು ಯಾವ ತರ ಸಂಪ್ರದಾಯ ಅಂತೆ? ಶರ್ಮಿತಾ, ಇತ್ತೀಚಿನ ವರ್ಷಗಳಲ್ಲಿ ಕೊಟ್ಟಿಯೂರು ಏನು ಶಿವನ ದೇವಸ್ಥಾನ ಏನಿದೆ ಇದು ಬಹಳಷ್ಟು ಚರ್ಚೆಗೆ ಗ್ರಾಸ ಆಗ್ತಾ ಇರುವಂಥದ್ದು. ಇತ್ತೀಚೆಗೆ ಒಂದು 10 ದಿನಗಳ ಹಿಂದೆ ಕರ್ನಾಟಕದ ಮೂಲದ ಓರ್ವ ವ್ಯಕ್ತಿ ಬಂದಲ್ಲಿ ಬಾವಲಿ ನದಿಗೆ ಅಡ್ಡಲಾಗಿ ಸಾಂಕೇತಿಕವಾಗಿ 2-3 ಕಲ್ಲುಗಳನ್ನು ಇಟ್ಟಿದ್ದಾರೆ. ಇದು ಈಗ ದೊಡ್ಡ ವಿವಾದಕ್ಕೆ ಕಾರಣ ಆಗಿರುವಂಥದ್ದು. ಅಂದರೆ ಕರ್ನಾಟಕದ ಮೂಲದ ವ್ಯಕ್ತಿ ಅಂತಂದರೆ KPCC ಪ್ರಧಾನ ಕಾರ್ಯದರ್ಶಿ ಜೊತೆಗೆ ಕರ್ನಾಟಕದ ಏನು ಕರ್ನಾಟಕ ರಾಜ್ಯ ಕಾರ್ಮಿಕರ ಕನಿಷ್ಠ ವೇತನ ಸಲಹಾ ಮಂಡಳಿ ಏನಿದೆ ಆ ಒಂದು ಸಂಸ್ಥೆಯ ಚೇರ್ಮನ್ ಕೂಡ ಆಗಿರುವಂಥ ಶಾಹಿದ್ ತೆಕ್ಕಿಲ್ ಅನ್ನುವಂಥ ವ್ಯಕ್ತಿ ಕೇರಳದ ಕಣ್ಣೂರು ಜಿಲ್ಲೆಯಲ್ಲಿರುವಂಥ ಈ ಒಂದು ಕೊಟ್ಟಿಯೂರು ದೇವಸ್ಥಾನಕ್ಕೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಇಲ್ಲೊಂದು ಸಂಪ್ರದಾಯ ಇದೆ. ಆ ಸಂಪ್ರದಾಯನ ಮುಸ್ಲಿಂ ಸಮುದಾಯ ಮಾತ್ರ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆ ಬಾವಲಿ ನದಿಗೆ ಸಾಂಕೇತಿಕವಾಗಿ 2-3 ಕಲ್ಲುಗಳನ್ನಿಟ್ಟು ಆ ಒಂದು ಸಂಪ್ರದಾಯವನ್ನ ನೆರವೇರಿಸೋದಕ್ಕೆ ಮುಂದಾಗಿರುವಂಥದ್ದು. ಇದು ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ವೈರಲ್ ಆದ ಬಳಿಕ ಇದಕ್ಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ವಿರೋಧ ಮತ್ತು ಚರ್ಚೆ ಆಗ್ತಾ ಇರುವಂಥದ್ದು. ಅಂದ್ರೆ ಶಾಹಿದ್ ತೆಕ್ಕಿಲ್ ಅನ್ನುವಂಥ ವ್ಯಕ್ತಿ ಇದ್ರ ಬಗ್ಗೆ ಹೇಳ್ತಾ ಇರುವಂಥದ್ದು ಸುಮಾರು ದಶಕಗಳ ಹಿಂದೆ ಈ ರೀತಿಯಾಗಿರುವಂಥ ಒಂದು ಸಂಪ್ರದಾಯ ಇತ್ತು. ವರ್ಷದಲ್ಲಿ ಒಮ್ಮೆ ಮಾತ್ರ ಅಂದ್ರೆ ಮೇ ಕೊನೆಯಲ್ಲಿ ಮತ್ತು ಜೂನ್ ತಿಂಗಳಲ್ಲಿ ಮಾತ್ರ ಈ ಒಂದು ದೇವಸ್ಥಾನ ಓಪನ್ ಆಗುತ್ತೆ. ಓಪನ್ ಆಗುವಂಥ ಸಂದರ್ಭದಲ್ಲಿ ಅಲ್ಲಿ ಏನು 27 ದಿನಗಳ ಕಾಲ ಜಾತ್ರೆ ನಡೆಯುತ್ತೆ. ಈ ಜಾತ್ರಾ ಮಹೋತ್ಸವ ಶುರುವಾಗುವ ಹಿಂದಿನ ದಿನ ಅಂದ್ರೆ ನಾಳೆ ಶುರುವಾಗುತ್ತೆ ಅಂತಂದ್ರೆ ಇವತ್ತಿನ ದಿನ ಅಲ್ಲಿ ಬಾವಲಿ ನದಿಗೆ ಅಡ್ಡಲಾಗಿ ಕಲ್ಲುಗಳನ್ನಿಟ್ಟು ಆ ನೀರಿನ ಹರಿವೇನಿದೆ ಅದನ್ನ ಡೈವರ್ಟ್ ಮಾಡುವಂತ ಒಂದು ಕೆಲಸವನ್ನ ಹಿಂದಿನ ಕಾಲದಲ್ಲಿ ಮುಸ್ಲಿಂ ಸಮುದಾಯದವರು ಮಾಡ್ತಾ ಇದ್ರು ಅನ್ನುವಂತ ಒಂದು ವಿಚಾರವನ್ನ ಮುಂದಿಟ್ಕೊಂಡು ಈ ಅದಕ್ಕೆ ನಂತರದ ದಿನಗಳಲ್ಲಿ ಅದಕ್ಕೆ ಒಂದು ಬ್ರೇಕ್ ಬಿದ್ದಿತ್ತು. ಈಗ ಮತ್ತೆ ಆ ಸಂಪ್ರದಾಯವನ್ನ ಮುಂದುವರಿಸೋದಕ್ಕೆ ಇಚ್ಛಿಸ್ತಾ ಇದ್ದೀನಿ ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಕೆಲಸವನ್ನ ಆತ ಮಾಡಿರುವಂಥದ್ದು. ಅಂದ್ರೆ ಇಲ್ಲಿ ಮುಖ್ಯವಾಗಿರುವಂತ ಪ್ರಶ್ನೆ ಏನು ಅಂತಂದ್ರೆ ಈ ರೀತಿಯಾಗಿರುವಂತ ಒಂದು ಸಂಪ್ರದಾಯ ಇದೆ ಅನ್ನುವಂಥದ್ದು ಆ ದೇವಸ್ಥಾನದ ಆಡಳಿತ ಮಂಡಳಿ ಆಗ್ಲಿ ಅಥವಾ ಅಲ್ಲಿರುವಂತ ಈ ಬಗ್ಗೆ ಮಾತಾಡೋದಕ್ಕೆ ಅಶ್ವಿನಿ ಕಾಸರಗೋಡು ಬಿಜೆಪಿ ಮುಖಂಡೆ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ಅಶ್ವಿನಿ ಅವರು ನಮಸ್ತೆ. ನಮಸ್ತೆ. ಕೊಟ್ಟಿಯೂರು ವಿಷಯದಲ್ಲಿ ದಿನಕ್ಕೊಂದು ಕಾಂಟ್ರವರ್ಸಿನ ನಾವು ಗಮನಿಸ್ತಾ ಇದ್ದೀವಿ. ಅಂದ್ರೆ ಕನ್ನಡಿಗರಿಗೆ ಅಪಮಾನ ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿತ್ತು. ಇದರ ಬೆನ್ನಲ್ಲೇ ಕರ್ನಾಟಕ ಮೂಲದ ಒಬ್ಬ ವ್ಯಕ್ತಿ ಹೋಗಿ ಅಲ್ಲಿ ನದಿಯಲ್ಲಿ ಕಲ್ಲನ್ನ ಇಟ್ಟು ಇದೊಂದು ಸಂಪ್ರದಾಯ ಹಿಂದೆ ಇತ್ತು, ನಾವು ಅದನ್ನ ಮುಂದುವರಿಸ್ಕೊಂಡು ಹೋಗ್ತಿದೀವಿ ಅಂತ ಒಂಥರ ಧರ್ಮದಂಗಲ್ಗೆ ಈ ಸಂಘರ್ಷ ಏನಾದ್ರೂ ಎಡೆ ಮಾಡ್ಕೊಡ್ತಾ ಇದೆಯಾ? ಈ ವಿವಾದ ಕಾರಣ ಆಗ್ತಿದ್ಯಾ? ಏನ್ ಅನ್ಸುತ್ತೆ ನಿಮ್ಗೆ? ಈ ಸಂಪ್ರದಾಯ ಹಿಂದೆ ಇತ್ತಂತ? ಆಕ್ಚುಲಿ ಮೇಡಮ್, ಇದು ಕೊಟ್ಟಿಯೂರ್ ಅಂತ ಹೇಳುವಂತ ಒಂದು ಪ್ರದೇಶ ಇದೆಯಲ್ಲ, ಅದೊಂದು ಯಾವಾಗ್ಲೂ ಕೂಡ 365 ಡೇಸ್ ಓಪನ್ ಆಗುವಂತ ಒಂದು ಟೆಂಪಲ್ ಅಲ್ಲ. ಅದು ವರ್ಷದಲ್ಲಿ 1 ಬಾರಿ ಓಪನ್ ಆಗುವಂತ ಒಂದು ಟೆಂಪಲ್. ಮತ್ತೆ ಹಿಂದಿನ ಕಾಲದಲ್ಲಿ ರಾಜರು ಕೂಲಿ ಹಣ ಕೊಟ್ಟು ಈ ಕೆಲಸವನ್ನ ಮಾಡಿಸ್ತಿದ್ರು. ಆದ್ರೆ ಆ ಕೂಲಿ ಮಾಡಕ್ಕೆ ಬಂದಂತಹ ವ್ಯಕ್ತಿ ಮುಸ್ಲಿಂ ಆಗಿದ್ರು ಬಿಟ್ರೆ ಅವರು ಮಾಡಿದಂತ ಕೆಲ್ಸಕ್ಕೆ ಕೂಲಿ ತಗೊಂಡಿದ್ದಾರೆ. ಸೊ ಕೂಲಿ ತಗೊಂಡ ನಂತರ ಅದು ಯಾವುದೇ ರೀತಿಯಂತ ಆಚಾರ ವಿಚಾರಕ್ಕೆ ಅದು ಬರುದೇ ಇಲ್ಲ. ಸೊ ಅಂದ್ರೆ ಕೆಲ್ಸಗಳು ಅಂದ್ರೆ ಯಾವ ತರದ್ದು? ನದಿಯಲ್ಲಿ ಏನಾದ್ರು ಕೆಲಸ ಮಾಡಿಸ್ತಾ ಇದ್ರಾ? ಈ ಕಲ್ಲನ್ನ ಇಡಿಸ್ತಿದ್ರಾ? ಯಾವ ತರದ ಕೆಲಸ? ಅಂದ್ರೆ ಆಗಿನ ಕಾಲದಲ್ಲಿ ರಾಜರು ಈ ತರ ಮಾಡ್ತಾ ಇದ್ರು, ಪದ್ಧತಿ ಅಂತ ಅಲ್ಲ ಅದು. ಅವರು ಆ ಒಂದು ಪ್ರದೇಶಕ್ಕೆ ನೀರಿನ ವ್ಯವಸ್ಥೆಗಳಿಗೋ ಯಾವುದೋ ಒಂದು ಉದ್ದೇಶಕ್ಕೆ ರಾಜರು ಹಣ ಕೊಟ್ಟು ಮಾಡಿಸ್ತಾ ಇದ್ದದ್ದು. ಆದ್ರೆ ಇದು ಯಾವುದೇ ರೀತಿಯಿಂದ ಟೆಂಪಲ್ಗೆ ಬರುವಂತ ಆಚಾರ ವಿಚಾರಗಳಲ್ಲ. ಆದ್ರೆ ಇವಾಗ ನಾವು ನಿನ್ನೆ ನೋಡಿದಂತ ಸುದ್ದಿನಲ್ಲಿ ಅಲ್ಲಿ ಆಚಾರ ಇದೆ, ನಾವ್ ಈ ಆಚಾರನ ಪಾಲನೆ ಮಾಡ್ತೀವಿ, ಹಿಂದಿನ ಸಂಪ್ರದಾಯನ ಮುಂದುವರಿಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾರೆ. ದೊಡ್ಡ ತಪ್ಪು. ಬಿಕಾಸ್ ಇಲ್ದೇ ಇರೋಂತ ಆಚಾರವನ್ನ ನಾವು ಮಾಡ್ತೇವೆ ಅಂತ ಹೇಳಿ ಅಲ್ಲಿ ಗೊಂದಲಗಳನ್ನ ಸೃಷ್ಟಿ ಮಾಡ್ಲಿಕ್ಕೆ ಬೇಕಾಗಿ ನಮ್ಮ ಕರ್ನಾಟಕದ ಒಂದು ಮೈನಾರಿಟಿ ಮೋರ್ಚಾದ ಸ್ಟೇಟ್ ಪ್ರೆಸಿಡೆಂಟ್ ಕೂಡ ಇದ್ರು ಅಂತ ಹೇಳಿ ನನಗೆ ಸುದ್ದಿ ಸಿಕ್ಕಿರುವಂತದ್ದು. ಕೇರಳದಲ್ಲಿ ಇಂತ ಯಾವುದೇ ರೀತಿಯ ಗೊಂದಲಗಳನ್ನ ಸೃಷ್ಟಿ ಮಾಡ್ಲಿಕ್ಕೆ ಕರ್ನಾಟಕದವರು ಬರುದು ಬೇಡ ಅಂತ ಹೇಳಿ ನಾನು ಅವರ ಹತ್ರ ವಿನಂತಿ ಮಾಡ್ತಾ ಇದ್ದೀನಿ. ಇಲ್ದೇ ಇರೋಂತ ಆಚಾರ. ಬಿಕಾಸ್ ನೀವು ನೋಡಿ, ಅಯ್ಯಪ್ಪ ಕ್ಷೇತ್ರದಲ್ಲೂ ಕೂಡ ಅಲ್ಲೂ ಕೂಡ ಒಂದು ಆಚಾರವನ್ನ ತಂದಿಟ್ಟು ಅದೇ ರೀತಿ ಇಲ್ಲೂ ಕೂಡ ಒಂದು ಕಟ್ಟೆಯನ್ನ ಮಾಡ್ಬೇಕು ಅಂತ ಹೇಳುವಂತ ಪ್ರೀ ಪ್ಲಾನ್ ಆಗಿರ್ಬೋದು. ಸೊ ಇದಕ್ಕೆ ನಾವು ಇಲ್ಲಿಯ ಜನರು ಅದಕ್ಕೆ ಆಸ್ಪದ ಕೊಡುದಿಲ್ಲ. ಬಿಕಾಸ್ ನಾವು ಇಲ್ಲಿ ಸೌಹಾರ್ದದಿಂದ ನಾವೆಲ್ಲರೂ ಕೂಡ ಒಟ್ಟಾಗಿ ಬಾಳ್ತಾ ಇದ್ದೇವೆ. ಸೊ ಈ ಒಗ್ಗಟ್ಟನ್ನ ಯಾವುದೇ ರೀತಿಯಿಂದ ಏನು ವಿಭಿನ್ನ ಮಾಡ್ಲಿಕ್ಕೆ ಬರಬಾರ್ದು ಅಂತ ಹೇಳಿ ನಾನು ಕರ್ನಾಟಕದಿಂದ ಬರುವಂತಹ ಪ್ರವಾಸಿಗರ ಹತ್ರ ನಾನು ಕೇಳ್ಕೊಳ್ತಾ ಇದ್ದೀನಿ. ಬಿಕಾಸ್ ಅದಲ್ಲೂ ಕೂಡ
ಆ ಒಂದು ಟ್ರಸ್ಟಿಗಾಗ್ಲಿ ಅಥವಾ ದೇವಸ್ಥಾನ ಬೋರ್ಡಿಗಾಗ್ಲಿ ಇನ್ಫಾರ್ಮೇಶನ್ ಕೊಡದೆ ಇವರ ಇಷ್ಟ ಪ್ರಕಾರ ಒಂದು ಆಚಾರವನ್ನ ಪಾಲನೆ ಮಾಡ್ತೀವಿ ನಾವು, ಇದು ನಮ್ಮ ಹಕ್ಕು ಅಂತ ಹೇಳಿ ಪಾಲನೆ ಮಾಡ್ಕೊಂಡು ಅದನ್ನ ವಿಡಿಯೋ ಮಾಡ್ಕೊಂಡು ಸೋಷಿಯಲ್ ಮೀಡಿಯಾ ಹಾಕಿರುವಂತದ್ದು ದೊಡ್ಡ ತಪ್ಪು. ಸೊ ಇಲ್ದೇ ಇರೋಂತ ಆಚಾರ ಮಾಡಿರೋದು. ಸೊ ನಾನು ಹೇಳೋದಿಷ್ಟೇ, ಅಲ್ಲಿಂದ ಬರುವಂತ ಪ್ರವಾಸಿಗರು ನಮ್ಮ ಆಚಾರ ವಿಚಾರಗಳ ಪದ್ಧತಿಗಳನ್ನ ಅದನ್ನ ಅರ್ಥಕೊಂಡು ಅದರ ಬಗ್ಗೆ ಸ್ಟಡಿ ಮಾಡ್ಕೊಂಡು ಇಲ್ಲಿ ಬರ್ಬೇಕು. ಯಾಕಂತ ಹೇಳಿದ್ರೆ ಅಶ್ವಿನಿ ಅವ್ರಿಗೆ ಏನ್ ಪ್ರಾಬ್ಲಮ್ ಏನಾಗ್ತಿದೆ ಅಂದ್ರೆ, ನಿಮ್ಗೂ ಗೊತ್ತಿರುತ್ತೆ, ಕೊಟ್ಟಿಯೂರಲ್ಲಿ ಈ ಮಟ್ಟಕ್ಕೆ ಜನ ಬರೋದಕ್ಕೆ, ಅದು ಪ್ರಚಲಿತಕ್ಕೆ ಬರೋದಕ್ಕೆ ಪಬ್ಲಿಸಿಟಿ ಕಾರಣ ಆಗಿದೆ ಸೋಷಿಯಲ್ ಮೀಡಿಯಾದ, ಎಸ್ಪೆಷಲಿ ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸ್ಗಳ ಮುಖೇನ ತುಂಬಾ ಫೇಮಸ್ ಆಯ್ತು, ತುಂಬಾ ಜನಕ್ಕೆ ರೀಚ್ ಆಯ್ತು, ತುಂಬಾ ಜನ ಅಲ್ಲಿಗೆ ಹೋಗಬೇಕು ಅಂತ ಬರ್ತಾ ಇದ್ದಾರೆ. ಅಂದ್ರೆ ಆಚಾರ ವಿಚಾರಗಳು ಅಂತ ಬಂದಾಗ ಒಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಬರುತ್ತೆ ಅದನ್ನೇ ನಂಬಿ ಬರುವಂತವ್ರು ಜಾಸ್ತಿ. ಅದೇ ಆಗಿದ್ದು. ಯಾಕಂತ ಹೇಳಿದ್ರೆ ನೋಡಿ, 2 ವರ್ಷ ಮುಂಚೆ ಇದು ಇಷ್ಟೊಂದು ಪ್ರಸಿದ್ಧವಾಗಿರ್ಲಿಲ್ಲ. ಅಲ್ಲಿ ಒಂದು ಆಚಾರ ಲಂಘನೆಗಳು ಆಗಿರ್ಲಿಲ್ಲ. ಅಲ್ಲಿ ಏನು ಅಂತ ಹೇಳಿದ್ರೆ ಒಂದು ಕಾಡಿನ ಮಧ್ಯದಲ್ಲಿರುವಂತಹ ಒಂದು ಕ್ಷೇತ್ರ, ಅದ್ರಲ್ಲೂ ಕೂಡ ಆ ಒಂದು ದೇವಸ್ಥಾನವನ್ನ ಪವಿತ್ರ ಸ್ಥಳವಾಗಿ ಅಲ್ಲಿ ಪೂಜೆ ಮಾಡುವಂತ ಒಂದು ಕ್ಷೇತ್ರ. ಅದ್ರಲ್ಲೂ ಕೂಡ ವರ್ಷದ 365 ದಿನಗಳು ಕೂಡ ಓಪನ್ ಆಗುದಿಲ್ಲ. ವರ್ಷದಲ್ಲಿ ಒಂದೇ ಬಾರಿ ಓಪನ್ ಆಗುವಂತ ಒಂದು ದೇವಸ್ಥಾನವನ್ನ ನಾವು ತುಂಬಾ ಪುಣ್ಯ ಕ್ಷೇತ್ರವಾಗಿ ನಾವು ಪಾಲನೆ ಮಾಡ್ಕೊಂಡು ಬಂದಿದ್ದೀವಿ. ಇದು ಸೋಷಿಯಲ್ ಮೀಡಿಯಾ ಮೂಲಕ ಅದು ಪ್ರಚಾರವಾಗಿ ಕರ್ನಾಟಕದಿಂದ ಮತ್ತೆ ದೇಶದ ಹಲವಾರು ಭಾಗಗಳಿಂದ ಜನರು ಬರ್ತಾ ಇದ್ದಾರೆ. ಜನರು ಬರ್ಬೇಕು, ಬಂದು ಕ್ಷೇತ್ರದ ದರ್ಶನ ಮಾಡ್ಬೇಕು, ಆ ಭಕ್ತಿಗೆ ಅವರು ಒಲಿಬೇಕು. ಆದ್ರೆ ಅಲ್ಲಿ ಬಂದು ಅಲ್ಲಿಯ ಆಚಾರ ಲಂಘನೆ ಮಾಡುವುದಾಗಿರ್ಬೋದು, ಅಥವಾ ಅಲ್ಲಿಯ ಸ್ವಾಮೀಜಿಗಳನ್ನ ಮುಟ್ಟುವುದಾಗಿರ್ಬೋದು, ಅಥವಾ ಆ ಕ್ಷೇತ್ರದ ಸ್ಥಳವನ್ನ ಗಲೀಜು ಮಾಡೋದಾಗಿರ್ಬೋದು, ಇದು ಯಾವುದು ಕೂಡ ಮಾಡಬಾರ್ದು ಅಂತ ಹೇಳುವಂತದ್ದು ನನ್ನ ಒಂದು ವಿನಂತಿ. ಬಿಕಾಸ್ ನಾನು ಕೂಡ ಕರ್ನಾಟಕದಿಂದ ಬಂದವಳು, ನನ್ಗೂ ಕೂಡ ಹಲವಾರು ಕ್ಷೇತ್ರದಲ್ಲಿ ಹೋಗಿ ನನ್ಗೂ ಕೂಡ ಗೊತ್ತಿರುವಂತದ್ದು. ಆದ್ರೆ ಮತ್ತೊಂದು ಕ್ಷೇತ್ರದ ಬಗ್ಗೆ ಯಾವುದೇ ವಿಷಯವನ್ನ ತಿಳ್ಕೊಳ್ಳದೆ ಆಚಾರ ಲಂಘನೆ ಮತ್ತೆ ಇಲ್ಲದಂತ ಆಚಾರಗಳನ್ನ ಪಾಲನೆ ಮಾಡಬಾರ್ದು. ಮತ್ತೆ ಅದರೊಟ್ಟಿಗೆ ಅಲ್ಲಿಯ ಜನರಿಗೆ ಯಾವುದೇ ರೀತಿಯಂತಹ ಬೇಸಿಕಲಿ ಒಂದು ಧಾರ್ಮಿಕ ಭಾವನೆ ಮತ್ತೆ ಆಚಾರ ವಿಚಾರಗಳಂತಿರುತ್ತೆ, ಆಯಾ ಕ್ಷೇತ್ರಕ್ಕೆ ಅದರದ್ದೇ ಪಾವಿತ್ರತೆ ಅಂತಿರುತ್ತೆ, ಅದನ್ನ ಹಾಳು ಮಾಡೋ ಪ್ರಯತ್ನ ಯಾರು ಮಾಡಬಾರ್ದು. ಅದಕ್ಕೆ ನಾವು ಖಂಡಿತ ಖಂಡನೆ ವ್ಯಕ್ತಪಡಿಸ್ತೀವಿ. ಅಶ್ವಿನಿ ಅವರೇ, ನಾವು ಕೇಳ್ಪಟ್ವಿ ಈ ವಿಡಿಯೋ ಒಂದು ವೈರಲ್ ಆದ್ಮೇಲೆ, ಈ ನದಿಗೆ ಒಂಥರ ಕಲ್ಲಿಡೋದು ವಿಡಿಯೋ ವೈರಲ್ ಆದ್ಮೇಲೆ ಇದು ಸಂಪ್ರದಾಯ ಅಂತ ಅವ್ರು ಹೇಳ್ಕೊಂಡ್ಮೇಲೆ ಒಂದಿಷ್ಟು ಪರ ವಿರೋಧಗಳು ಚರ್ಚೆಗಳು ನಡೀತಾ ಇದೆ ಅಂತ ಹೇಳಿ. ಅಂದ್ರೆ ತುಂಬಾ ಜನ ಬಂದು ಈ ರೀತಿ ಕಲ್ಲಿಡೋ ಪ್ರಯತ್ನಗಳೇನಾದ್ರೂ ಮಾಡ್ತಾ ಇದಾರ ಅಲ್ಲಿ? ಇಲ್ಲ, ಅದು ನಿನ್ನೆ ನಾನು ನೋಡಿದ್ಮೇಲೆ ಅದರ ಬಗ್ಗೆ ನಾನು ಇವತ್ತು ಪ್ರಸ್ತುತ ಅಲ್ಲಿ ಆ ದೇವಸ್ಥಾನದ ಮುಖ್ಯಸ್ಥರ ಹತ್ರ ನಾನು ಮಾತಾಡುವಾಗ ಇದು ಯಾವುದೇ ರೀತಿಯಂತಹ ಆಚಾರಗಳಿರ್ಲಿಲ್ಲ. ಇವ್ರು ಬಂದು ಮೈನಾರಿಟಿ ಮೋರ್ಚಾದ ಸ್ಟೇಟ್ ಪ್ರೆಸಿಡೆಂಟ್ ಮತ್ತೆ ಕ್ಯಾಬಿನೆಟ್ ಅಲ್ಲಿ ಇರುವಂತಹ ಒಂದು ವ್ಯಕ್ತಿ ಬಂದು ಅದನ್ನ ನಾವು ಮಾಡ್ತೀವಿ ಅಂತ ಹೇಳಿ ಅವ್ರು ಮಾಡಿದ್ದಾರೆ. ಅವ್ರು ಮಾಡಿ ಹೋಗ್ತಿದ್ರೆ ತೊಂದರೆ ಇರ್ತಿರ್ಲಿಲ್ಲ. ಆದ್ರೆ ಅವ್ರು ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಇಲ್ಲಿಯ ಜನರಲ್ಲಿ ಗೊಂದಲಗಳನ್ನ ಸೃಷ್ಟಿ ಮಾಡ್ಲಿಕ್ಕೆ ಬೇಕಾಗಿಯೇ ಅವರು ಈ ತರ ಕೆಲಸ ಕಾರ್ಯಗಳನ್ನ ಮಾಡಿರುವಂತದ್ದು. ಸೊ ಯಾವುದೇ ರೀತಿಯಂತಹ ಇನ್ನು ಮುಂದೆ ಆಗುವಂತ ಕೆಲಸ ಕಾರ್ಯಗಳಿಗೆ ನಾವು ಅದನ್ನ ಆಸ್ಪದ ಕೊಡುದಿಲ್ಲ ಅಂತ ಅಲ್ಲಿಂದ ನಮ್ಗೆ ಇನ್ಫಾರ್ಮೇಶನ್ ಸಿಕ್ಕಿರುವಂತದ್ದು. ಅಂದ್ರೆ ಈಗ ಅಂದಾಗೆ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಗಳ ಮುಖೇನ ತಪ್ಪು ಸಂದೇಶವನ್ನ ಕೆಲವರು ಕೊಡ್ತಾ ಇದ್ದಾರೆ. ಅರ್ಧಂಬರ್ಧ ಇನ್ಫಾರ್ಮೇಶನ್ ತಿಳ್ಕೊಳ್ಳೋದು ಕೇವಲ ವ್ಯೂಸ್ಗೋಸ್ಕರ, ಅಥವಾ ತಮಗೆ ಫಾಲೋವರ್ಸ್ ಜಾಸ್ತಿ ಆಗ್ಲಿ ಅನ್ನೋ ಕಾರಣಕ್ಕೆ ಅಲ್ಲಿಗೆ ಹೋಗೋದು, ಸೋಷಿಯಲ್ ಮೀಡಿಯಾ ಪೋಸ್ಟ್ ಮಾಡ್ಬೇಕು ಅಂತ ಹೋಗೋರು ತುಂಬಾ ಜನ ಇದ್ದಾರೆ, ಇಲ್ಲ ಅಂತಲ್ಲ. ಸೊ ಈ ಮಧ್ಯದಲ್ಲಿ ದೇವಸ್ಥಾನದಿಂದಲೇ ಅಫಿಷಿಯಲ್ ಆಗಿ ಏನಾದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿಕೆಗಳು ರಿಲೀಸ್ ಆಗೋದು ಅಂತ ಪ್ರಯತ್ನಗಳಾಗ್ತಿದ್ಯಾ, ಕ್ಲಾರಿಫಿಕೇಶನ್ ಕೊಡೋದು? ಖಂಡಿತವಾಗ್ಲು ಇವತ್ತು ನಾವು ಒಂದು ಪ್ರೆಸ್ ಮೀಟ್ ಅನ್ನ ಅಲ್ಲಿ ವಲ್ಸನ್ ತೆಲಂಗಿರಿ ಅಂತ ಹೇಳಿ ಅವ್ರು ಮಾಡ್ಲಿಕ್ಕಿದ್ದಾರೆ ಆಲ್ರೆಡಿ. ಸೊ ಅವರು ಅದರ ಬಗ್ಗೆ ವಿಶೇಷವಾದಂತಹ ಮಾಹಿತಿಗಳನ್ನ ಕೊಡ್ಲಿಕ್ಕಿದ್ದಾರೆ. ಸೊ ಆ ಮಾಹಿತಿಗಳು ಸಿಕ್ಕಿದ ಮೇಲೆ ನಾನು ನಿಮ್ಮ ಎಡಿಟರ್ ಹತ್ರ ನಾನು ಅದನ್ನ ಶೇರ್ ಮಾಡ್ಕೊಳ್ತೇನೆ. ಖಂಡಿತ ಫಾಲೋ ಅಪ್ ಮಾಡ್ತೀವಿ ಫರ್ದರ್. ಥ್ಯಾಂಕ್ ಯು ಅಶ್ವಿನಿ ಅವರೇ.